ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರ ಮತ್ತು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆಲ್ರೆಡಿ ಏನಪ್ಪ ಅಂದರೆ ಆರ್ಥಿಕ ಅನುಮೋದನೆಗೊಂಡಿದೆ. ಅಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಈಗ HSTR ಹುದ್ದೆಗಳು ಎಷ್ಟಪ್ಪ ಅನ್ನೋದಾದರೆ 6,000 ಪ್ಲಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಆರ್ಥಿಕ ಅನುಮೋದನೆ ಅವು ಏನಪ್ಪ ಅಂದರೆ ಗೊಂಡಿವೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 6,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ಗೆ ಅದು ರೆಡಿ ಆಗಿವೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಆಲ್ರೆಡಿ ನೋಡ್ಬೋದು, C&R ರೂಲ್ಸ್ ಬಿಟ್ಟಿದ್ದಾರೆ. ಯಾವುದು ಅಂದರೆ ಹೈಸ್ಕೂಲ್ 85% ಮೇನ್ CET, 30% ಏನಪ್ಪ ಅಂದರೆ ನಿಮ್ಮ ಡಿಗ್ರಿ 2% B.Ed ಅನ್ನು ಮಾಡಿ ಟೋಟಲ್ ಓವರಾಲ್ 100%ಗೆ ಸಂಬಂಧಪಟ್ಟಿರ್ತಕ್ಕಂಥ C&R ರೂಲ್ಸ್ ಬಿಟ್ಟಿದ್ದಾರೆ. ಜೊತೆಗೆ BP.Ed ಮತ್ತು CP.Ed ಏನು ಮಾಡಿದ್ರು ಅವ್ರಿಗೂ ಕೂಡ ಈ ಕಡೆ ಅಂದರೆ ಈ ಸಲ ಏನಪ್ಪ ಅಂದರೆ ಅವಕಾಶವಿದೆ ಅಂತ ಹೇಳ್ಬೋದು. ಯಾಕಂದರೆ ಗ್ರೇಡ್ 1 ಗ್ರೇಡ್ 2 ಸಂಬಂಧಪಟ್ಟಿರ್ತಕ್ಕಂತಹ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಾರೆ. ಯಾವುದೇ TET ಇರುವುದಿಲ್ಲ. ಜೊತೆಗೆ ಕಂಪ್ಯೂಟರ್ ಶಿಕ್ಷಕರು ನೋಡ್ಬೋದು 2,500 ಆಗಿರ್ತಕ್ಕಂಥ ಏನು ಮೊನ್ನೆ C&R ರೂಲ್ಸ್ ಬಿಟ್ಟರು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಜಿನಿಯರಿಂಗ್ ಆಗಿರ್ಬೋದು, B.Tech ಆಗಿರ್ಬೋದು, ಈ ರೀತಿ ಮತ್ತು ಅಲ್ಲಿ BSc ಮಾಡಿರ್ತಕ್ಕಂಥ ಏನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಅವ್ರಿಗಷ್ಟಿಗೂ ಅವಕಾಶ ಕೊಟ್ಟಿದೆ. ಈಗ ಅವ್ರಿಗೆ B.Ed ಮತ್ತು TET ಪಾಸ್ ಆಗಲು ಏನಾದರೂ ಅಪಾಯಿಂಟ್ ಆಗಿ 5 ವರ್ಷದೊಳಗೆ ಅವರಿಗೆ ಮಾಡಿಕೊಳ್ಬೇಕು ಅನ್ನೋ ಒಂದು ನಿಯಮ ಬಿಟ್ಟಿದೆ. ಸೊ ಈಗ ಅದು ಏನಪ್ಪ ಅಂದರೆ ಈಗ B.Ed ಮತ್ತು TET ಆಗಲೇಬೇಕಂತ ಏನಿಲ್ಲ. ಅವರು ಸೆಲೆಕ್ಷನ್ ಆಗಿ 5 ವರ್ಷಗಳ ಆದ ನಂತರ ಅವರು ಕಡ್ಡಾಯವಾಗಿ B.Ed ಮತ್ತು TET ಅನ್ನು ಕಂಪ್ಲೀಟ್ ಆಗಿ ಪಾಸ್ ಆಗಲೇಬೇಕು ಅನ್ನೋ ಒಂದು ನಿಯಮವನ್ನು ತಂದಿದ್ದಾರೆ. ಹೌದು, ಮುಂದಾಲೋಚನೆ. ಯಾಕಂದರೆ ಈಗ ಶಿಕ್ಷಕರಾಗಲು ಹೇಳಿದರೆ ಸುಪ್ರೀಂ ಕೋರ್ಟ್ 1ರಿಂದ 8ನೇ ತರಗತಿವರೆಗೂ TET ಕಡ್ಡಾಯ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಮೆನ್ಷನ್ ಮಾಡಿ. ಮತ್ತು GPSTR ಮತ್ತು PSTR ಹುದ್ದೆಗಳಿಗೆ ಸೊ ಬ್ಯಾಲೆನ್ಸ್ ಇದೆ. ಸೊ ಅವ್ರಿಗೆ ನೋಟಿಫಿಕೇಶನ್ ಆಗ್ತಿದೆ. ಒಟ್ಟು ಟೋಟಲ್ ಓವರಾಲ್ 15,000 ಶಿಕ್ಷಕರ ನೇಮಕಾತಿ ಖಂಡಿತವಾಗಿ ಮುಂದಿನ ತಿಂಗಳು ಅಥವಾ ಈ ತಿಂಗಳೊಳಗೆ ಅವರು ನೋಟಿಫಿಕೇಶನ್ ಮಾಡಿ ಕಂಪ್ಲೀಟ್ ಆಗಿ ಪ್ರೋಸೆಸ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಮತ್ತು PU ಲೆಕ್ಚರ್ಸ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅವು ಕೂಡ ಎಷ್ಟಪ್ಪ ಅಂದರೆ ಸುಮಾರು 800 ಪ್ಲಸ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಜೊತೆಗೆ ಯಾಡೇನಾದರೆ 1,400 ಹುದ್ದೆಗಳು ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳಿಗೂ ಕೂಡ ಅದು ನೋಟಿಫಿಕೇಶನ್ ಆಗುತ್ತೆ. ವೇಟ್ ಮಾಡಿ. ಕೆಲವೊಂದವರು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಏನಪ್ಪ ಅಂದರೆ ಈ ಫೈಲ್ ಅಂತ ತೆಗೆದು ಅವರು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸನ್ನು ಸರ್ಕುಲರ್ ಕಳಿಸ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ನೋಡ್ಬೋದು, ಎಲ್ಲ ಸ್ನೇಹಿತರು ಹಲವಾರು ರೀತಿಯಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಕೇವಲ 50 ರೂಪೀಸ್ಗೆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಾಗಿರ್ತಕ್ಕಂತಹ PU ಲೆಕ್ಚರ್ಸ್ ಆಗಿರ್ಬೋದು, HSTR ಎಕ್ಸಾಮ್ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಪೇಪರ್ 1 ಪೇಪರ್ 2 ಕೇವಲ 50 ರೂಪೀಸ್ಗೆ ನಾವು ಏನಪ್ಪ ಅಂದರೆ PDF ನೋಟ್ಸ್ಗಳನ್ನು ಸೆಂಡ್ ಮಾಡ್ತಿದ್ದೀವಿ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, CB ಮೆಥಡ್ ಆಗಿರ್ಬೋದು, PM ಮೆಥಡ್ ಆಗಿರ್ಬೋದು, ಇಂಗ್ಲೀಷು, ಆಪ್ಷನಲ್ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ಗಳಿಗೆ ಕೇವಲ 50 ರೂಪೀಸ್ಗೆ ಎಲ್ಲವನ್ನು ನೋಟ್ಸು ನಾವು ಕಳಿಸ್ತಿದ್ದೀವಿ. ಹಾಗಾಗಿ ಯಾರ್ಯಾರು ಹೊಸ್ತಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ನೋಟ್ಸ್ಗಳನ್ನು ತಗೊಳ್ಳಿ, ಚೆನ್ನಾಗಿ ಓದಿ. ನಮ್ಮ ಕುಂತಲ್ಲೇ ಕುಳಿತಿರಲಿ ಜಾಗದಲ್ಲೇ ನಿಮಗೆ PDF ವಾಟ್ಸಪ್ ಮುಖಾಂತರ ಕಳಿಸ್ತಿದ್ದೀವಿ, ತಗೊಳ್ಳಿ ಅಂತ ಹೇಳ್ತೀನಿ. ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬೇರೆ ವಿಚಾರದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.